आज बेळगाव एपीएमसी बाजारामध्ये नवी क्रांती झाली आहे। छोट्या व्यापाऱ्यांचं सन्मानपूर्वक एपीएमसी मध्ये स्वागत करण्यात आले। आजपासून शेतकरी व्यापारी नव्या दिशेकडे वाटचाल करत आहेत। 100हून अधिक व्यापारी बाजारात दाखल झाले। जय किसान संघटनेचे 6 प्रमुख व्यापारी तसेच संचालक उमेश पाटील ही उपस्थित होते। फळभाज्या तसेच पालेभाज्यांचा व्यापार करणारे घटप्रभा व्यापारीही एपीएमसी बाजारात दाखल झाले होते। 60 पेक्षा अधिक लहान व्यापाऱ्यांनी आपला व्यवसाय सुरू केलाय। एपीएमसी सचिव व अधिकाऱ्यांनी व्यापाऱ्यांना पुष्पहार घालून त्यांचे भव्य स्वागत केले। ನಮ್ಮ ಕೃಷಿ ಮಾರುಕಟ್ಟೆ ಬಹಳಷ್ಟು ವ್ಯಾಪಾರದಿಂದ ಇವತ್ತು ಎಪಿಎಂಸಿ ವಿಳಂಬ ಆಗಿತ್ತು। ಇವತ್ತು ಏನ ನಿನ್ನೆ ನಮ್ಮ ಎಲ್ಲ ರೈತ ಹೋರಾಟಗಾರರು ಕೂಡಿ ಇವತ್ತು ಏನ ಖಾಸಗಿ ಮಾರುಕಟ್ಟೆಯನ್ನ ಬಂದ್ ಮಾಡುವಂತ ಸಂದರ್ಭ ಇವತ್ತು ನೋಡ್ರಿ, ಸುಮಾರು ಸಾವಿರಾರು ಗಾಡಿಗಳು ಇವತ್ತು ಕೃಷಿ ಮಾರುಕಟ್ಟೆಯೊಳಗ ಬಂದ ಇವತ್ತು ನಮ್ಮ ರೈತರಿಗೆಲ್ಲ ಕೂಡ ಇಲ್ಲಿ ಖುಷಿ ತಂದೈತಿ, ಅಧಿಕಾರಿಗಳು ಕೂಡ ಖುಷಿಯಾಗೈತಿ। ಇದು ನಿರಂತರವಾಗಿ ಮುಂದುವರಿಬೇಕು। ಯಾಕಪ್ಪ ಅಂತಂದ್ರ ಇದು ಸಾರ್ವಜನಿಕರು ಸಹಕಾರಿ ರಂಗದ ಆಸ್ತಿ ಐತಿ, ನಾವು ಇದನ್ನು ಉಳಿಸ್ಕೊಂಡು ಹೋಗ್ಬೇಕು। ಯಾವ ರೀತಿ ಕೂಡ ಇಲ್ಲಿ ಮೋಸ ಆಗಲ್ದಂಗೆ ಇಷ್ಟು ನೋಡ್ರಿ, ಸೆಕ್ರೆಟರಿ ಸಾಹೇಬ್ರು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿದಾರ। ಏನಾದ್ರು ಅನ್ಯಾಯ ಆತಪ್ಪ ಅಂತಂದ್ರೆ ಕೇಳಾಕ್ ಸರ್ಕಾರ ಐತಿ। ಅದಕ್ಕಾಗಿ ಅಲ್ಲಿ ಯಾವುದೂ ಖಾಸಗಿ ಮಾರುಕಟ್ಟೆಯೊಳಗೆ ಏನೂ ಕೂಡ ನಿಮ್ಗೆ ಸವಲತ್ತುಗಳಿಲ್ಲ। ಏನಾರ ಅನಾಹುತ ಆಗಲಿ ಏನಾರೇ ಆಗಲಿ ಕೂಡ ಅಲ್ಲಿ ಯಾರು ಕೇಳೋರಿಲ್ಲ। ಎಲ್ಲ ರೀತಿಯಿಂದ ಸರ್ಕಾರದ ಅಧಿಕಾರಿಗಳು ಇರ್ತಾರೋ। ಅದಕ್ಕೆ ಎಲ್ಲ ನನ್ನ ರೈತ ಬಂಧುಗಳಲ್ಲಿ ವಿನಂತಿ, ಇವತ್ತು ಹೆಂಗ ತಾವ ಈ ಕೃಷಿ ಎಪಿಎಂಸಿ ತಾವ ಬಾಜಿ ಅಂತ ತರ್ತಾ ಇದ್ರಿ, ದಿನನಿತ್ಯ ಯಾರು ಕೂಡ ಏನು ಕೂಡ ಮನಸ್ಸು ಕಲಸಿ ಮಾಡ್ಕೋಕ್ ಹೋಗ್ಬೇಡ್ರಿ। ನಿಮ್ಗೆ ಏನಾರ ತೊಂದರೆ ಆಗೈತಪ್ಪ ಅಂದ್ರ ಇವತ್ತು ಸಂಘಟನೆಯವರು ಸಂಪರ್ಕ ಮಾಡ್ರಿ, ಕೃಷಿ ಮಾರುಕಟ್ಟೆಯವ್ರಿಗೆ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಸಂಪರ್ಕ ಮಾಡಿ ಇದನ್ನ ನಾವೆಲ್ಲರೂ ಕೂಡ ಹೆಚ್ಚು ಪ್ರಮಾಣದಾಗ ಬೆಳೆಸಿ ಇದನ್ನ ಇನ್ನ ನೂರಾರು ಪಟ್ಟು ಬೆಳೆ ರೀತಿಯೊಳಗೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ ಅಂತ ಇವತ್ತು ನಮ್ಗೆಲ್ಲರಿಗೂ ಕೂಡ ರೈತರಿಗೆ ಹಿಡ್ಕೊಂಡು ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕಳೆ ಬಂದೈತಿ। ಅದಕ್ಕಾಗಿ ದಯವಿಟ್ಟು ಇದನ್ನ ನಿರಂತರ ತಾವೆಲ್ಲ ನನ್ನ ರೈತ ಬಂಧುಗಳು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ, ತಾವೆಲ್ಲರೂ ಈ ಕೃಷಿ ಮಾರುಕಟ್ಟೆ ಎಪಿಎಂಸಿಗೆ ತಮ್ಮ ಬಾಜಿಯನ್ನ ತಗೊಂಬರಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ। ಅದೇ ರೀತಿ ಎಲ್ಲರಿಗೂ ನಮಸ್ಕಾರ। ಬೆಳಗಾವಿ ಕೃಷಿ ಮಾರುಕಟ್ಟೆ ಸಮಿತಿಯ ಸಗಟು ತರಕಾರಿ ಮಾರುಕಟ್ಟೆ ಇವತ್ತಿಂದ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭ ಆಗಿದೆ। ರಾಜ್ಯದ ಯಾವ ಮೂಲೆಯಿಂದ ನಮ್ಮ ತರಕಾರಿ ಸಪ್ಲೈ ಆಗ್ತಿತ್ತು ಎಲ್ಲ ವ್ಯಾಪಾರಸ್ಥರು ತಮ್ಮ ಅನುಕೂಲ ತಕ್ಕಂಗೆ ಅವರಿಗೆ ವೇಳೆಯನ್ನು ಮಾಡಿಕೊಡಲಾಗುವುದು। ಆದ್ರಿಂದ ರಾಜ್ಯದ ಎಲ್ಲಾ ವ್ಯಾಪಾರಸ್ಥರು ಬಂದು ತರಕಾರಿಯನ್ನು ಖರೀದಿ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತೀವಿ। ಅದೇ ರೀತಿ ನಾವು ಇನ್ನು ಮುಂದೆ ಮಾರುಕಟ್ಟೆಯನ್ನ ರೈತರಿಗೋಸ್ಕರ 2 ವೇಳೆ ಪ್ರಾರಂಭ ಮಾಡಬೇಕಂತ ವಿಚಾರ ಇಟ್ಟುಕೊಂಡಿದ್ದೀವಿ। ಅದಕ್ಕೆಲ್ಲ ವ್ಯಾಪಾರಸ್ಥರು ರೈತ ಬಂಧುಗಳು ನಮ್ಗೆ ಸಹಕರಿಸಬೇಕು। ಆದಷ್ಟು ಬೇಗ ನಮ್ಗೆಲ್ಲರಿಗೂ ಈ ವೇಳೆಯನ್ನ ಆದಷ್ಟು ಬೇಗ ನಾವು ತಿಳಿಸ್ತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ। ब्युरो रिपोर्ट KMM मराठी बेळगाव।